ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸಾಬೂದನಿ ಅಥವಾ ಸಬ್ಬಕ್ಕಿಯಿಂದ ಒಂದು ಟೇಸ್ಟಿಯಾಗಿರುವಂಥ ಬೇಸಿಗೆ ಸ್ಪೆಷಲ್ ರೆಸಿಪಿಯನ್ನು ಮಾಡೋಣ್ರಿ. ತುಂಬ ಟೇಸ್ಟಿಯಾಗಿರ್ತದೆ. ಇದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಫೇವ್ರೇಟ್ ರೀ. ತುಂಬ ಸಿಂಪಲ್ ಹೋದ್ರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈ ಕಡಾಯಿ ಎಲ್ಲಾನು 1 ಗ್ಲಾಸ್ ಆಗಷ್ಟ ನೀರನ್ನು ಕುದಿಲಿಕ್ಕೆ ಇಟ್ಟಿನಿ. ನೀರು ಚೆನ್ನಾಗಿ ಕುದ್ದದ. ಸಣ್ಣ ಬಟ್ಲೆ 1 ಬಟ್ಲಾಗಷ್ಟ ಸಣ್ಣ ಸಾಬೂದನಿ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿನ್ರಿ. ದಪ್ಪಿರೋ ಸಾಬೂದನಿ ತೊಗೊಬಿಡ್ರಿ, ಸಣ್ಣ ಸಾಬೂದನಿಯನ್ನೇ ತೊಗೋಬೇಕು. ನೀವು ದೊಡ್ಡ ಬಟ್ಲೆ ಆದರೆ ಇದು ಅರ್ಧ ಬಟ್ಲಾಗಷ್ಟೇ ಹಾಕಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ 7 ನಿಮಿಷ ಆಗಷ್ಟ ಕುದಿಸ್ಬಿಟ್ಟು ತೊಗೊಂಡಿನ್ರಿ. ಸಬ್ಬಕ್ಕಿ ಅಥವಾ ಸಾಬೂದನಿ ಚೆನ್ನಾಗಿ ಕುದಿಬೇಕು ನೋಡ್ರಿ. ಆದಷ್ಟು ಈ ರೀತಿ ಕಂಟಿನ್ಯೂ ಆಗಿ ನೀವು ಏನು ಮಾಡಿರಿ, ಕೈ ಆಡಿಸ್ಬಿಟ್ಟನೆ ತೊಗೋರಿ. ಇಲ್ಲಾಂದ್ರೆ ಸಾಬೂದನಿ ಏನಾಗ್ತದೆ, ತಳಕ್ಕೆ ಅಂಟ್ಕೊಂಡ್ಬಿಡ್ತದೆ ರೀ. ನೋಡಿ, ಈಗ ಕುದ್ದಂಗೆ ಗಟ್ಟಿನೂ ಆಗ್ಯದ ನೋಡ್ರಿ. ನಾನು 7 ನಿಮಿಷನೇ ಮೀಡಿಯಂ ಫ್ಲೇಮ್ದಲ್ಲಿಟ್ಟನೆ ಕುದಿಸ್ಬಿಟ್ಟು ತೊಗೊಂಡಿನ್ರಿ. ಈಗ ಇದು ಚೆನ್ನಾಗಿ ಕುದ್ದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡ್ರಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಸೋಸ್ಬಿಟ್ಟು ತೊಗೋತೀನಿ ನೋಡ್ರಿ. ನೋಡಿ, ಅದೇನಾಗಬೇಕು, ಕಾಳು ಆಗಬೇಕು. ಒಂದಕ್ಕೊಂದು ಅಂಟ್ಕೋಬಾರ್ದು. ಸಾಬೂದನಿ ತುಂಬಾ ಜಿಗಿ ಇರ್ತದಲ್ರಿ, ಅದಕ್ಕಾಗಿ ಈ ರೀತಿ ಚಾಣಿಯಲ್ಲಿ ಸೋಸ್ಬಿಟ್ಟು ತೊಗೊಂಡು ಇದಕ್ಕೆ ಏನು ಮಾಡ್ಬೇಕು ರೀ, ನಾರ್ಮಲ್ ವಾಟ್ರ್ ಅಥವಾ ತಣ್ಣೀರನ್ನೇ ಹಾಕ್ಬೇಕು ನೋಡ್ರಿ. ಈ ರೀತಿ ಇಮ್ಮಿಡಿಯೇಟ್ ಆಗಿನೇ ಹಾಕಿರಂದ್ರೆ ನೀವೇನಾಗ್ತದೆ, ಅದು ಜಿಗುಟಾಗಿ ಅಂಟ್ಕೊಳ್ಳೋದಿಲ್ಲ ರೀ. ಬಿಡಿ ಬಿಡಿ ಆಗ್ತಾವೆ ಕಾಳುಗಳೆಲ್ಲನೂ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಕಾಳು ನೀವು ಏನು ಮಾಡಿರಿ, ನಾರ್ಮಲ್ ವಾಟ್ರನ್ನು ಅಥವಾ ತಣ್ಣೀರನ್ನೇ ಹಾಕಿರಿ. ಎಲ್ಲ ಕಾಳು ಏನಾಗ್ಬಿಡ್ತದೆ, ಬಿಡಿ ಬಿಡಿ ಆಗಿಬಿಡ್ತದೆ. ಆಮೇಲೆ ಆರಿದ್ಮೇಲೆ ಗಟ್ಟಿ ಆದ್ರೂ ಇದನ್ನು ಹಾಕೊಂಬಂದು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ರೆ ಅವಾಗ ಒಂದಕ್ಕೊಂದು ಕಾಳುಗಳು ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ನೋಡ್ರಿ. ಚೆನ್ನಾಗಿ ಕುದ್ದದ ಕಾಳುಗಳನ್ನು ನೋಡ್ರಿ, ಸಪ್ರೇಟೇ ಅದಾವು. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟನೆ ತೊಗೋತೀನಿ. ನಾನು ಇದನ್ನು ಏನು ಮಾಡ್ತೀನಿ, ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ನೋಡಿ, ಆದ್ರೆ ಕುದ್ದ ಮೇಲೆ ಇದನ್ನು ಏನು ಮಾಡಬೇಕು, ಸೋಸ್ಬಿಟ್ಟು ತೊಗೊಂಡು ಇಮಿಡಿಯೇಟ್ ಆಗಿನೇ ನೀವು ತಣ್ಣೀರನ್ನು ಹಾಕಬೇಕು. ಇಲ್ಲಾದ್ರೆ ಅದು ಜಿಗುಟಾಗಿ ಎಲ್ಲ ಅಂಟ್ಕೊಂಡು ಕೂತ್ಕೋತದ್ರಿ. ಇದು ಒಂದು ಗಟ್ಟಿ ಆಗಿಬಿಡ್ತದೆ. ನೋಡಿ, ಇದನ್ನು ಸೈಡಿಗೆ ಇಡ್ತೀನಿ ರೀ. ಇಲ್ಲಿ 2 ಸ್ಪೂನ್ ಆಗಷ್ಟೇ ನಾನು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರ್ ಅದ. ನೀವು ಯಾವುದೇ ಬ್ರ್ಯಾಂಡದ ಕಸ್ಟರ್ಡ್ ಪೌಡ್ರನ್ನಾದರೂ ತೊಗೊರಿ. ನಾನು 2 ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ. ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿಬಿಟ್ಟು ಗಂಟಾಗ್ಲಾರ್ದಂಗೆ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೋತೀನಿ ರೀ. ಇಲ್ಲಾಂದ್ರೆ ಒಮ್ಮೆ ಒಂದು ಸ್ವಲ್ಪ ಬೇಗನೆ ತಳಕ್ಕೆ ಅಂಟ್ಕೊಂಡ್ಬಿಡ್ತದೆ. ನೀಟಾಗಿ ಏನು ಮಾಡಿರಿ, ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ಈ ಕಡಾಯಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಆಗಷ್ಟು ಹಾಲನ್ನು ತೊಗೊಂಡಿದ್ರಿ. ನಾನು ಗಟ್ಟಿಯಾಗಿರುವ ಹಾಲನ್ನೇ ತೊಗೊಂಡಿದ್ದೀನಿ. ನಿಮ್ಮ ಹಾಲು ಗಟ್ಟಿ ಇರಲಿಲ್ಲ, ತಿಳಿದು ಅಂದ್ರೆ ನೀವು ಒಂದು 2 ಸ್ಪೂನ್ ಆಗಷ್ಟು ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೇನು ಕಾಯ್ಸೋಕ್ಕಿಡ್ಬೋದು ರೀ. ಇದು ಫುಲ್ ಫ್ಯಾಟ್ ಮಿಲ್ಕನ್ನೇ ಅದ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಅದು ಉಕ್ಕು ಬಂದು ಕುದಿ ಬಂದಮೇಲೆ ನಾನು ಇದೇನು ಕಸ್ಟರ್ಡನ್ನು ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕೋ ಮುಂದೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟನೆ ಹಾಕಿರಿ. ಇಲ್ಲಾಂದ್ರೆ ಏನಾಗಿರ್ತದೆ, ಎಲ್ಲ ತಳಕ್ಕೆ ಹೋಗಿ ಕೂತಿರ್ತದೆ ರೀ. ಈಗ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು 2 ನಿಮಿಷ ಕುದಿಸ್ಬಿಟ್ಟನೆ ತೊಗೋತೀನಿ ರೀ. ಕುದ್ದಂಗೆ ಏನಾಗ್ಬಿಡ್ತದೆ, ಇದು ಗಟ್ಟಿನೂ ಆಗ್ತದೆ. ನೋಡಿ ನೋಡಿ, ಇದೇ ರೀತಿ ಇದನ್ನು ತಳಕ್ಕೆ ಅಂಟ್ಕೋತದ. ನೀವು ಈ ರೀತಿ ಚಮಚದಿಂದ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟನೆ ತೊಗೊರಿ. ನೋಡಿ ನೋಡಿ, 2 ನಿಮಿಷ ಏನು ಮಾಡಿದ್ದೀನಿ, ಆ ಕಸ್ಟರ್ಡನ್ನು ನೀರಿನಲ್ಲಿ ಏನು ಹಾಕಿ ಕಲಸಿಟ್ಟಿದೆ ಅದು ಹಾಕಿದ ಮೇಲೂ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಸ್ವೀಟ್ಗಾಗಿ ಏನು ಮಾಡ್ತಾಯಿದ್ದೀನಿ, 3/4 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಾನು ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ. ಇಲ್ಲ ನಿಮ್ಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ 1 ಬಟ್ಲಾಗಷ್ಟು ಹಾಕ್ರಿ. ಇಲ್ಲ ಸಕ್ಕರೆನೇ ಬೇಡ ಅಂದರೆ ನೆಸ್ಲೆ ಮಿಲ್ಕ್ ಮೇಡ್ ಸಿಗ್ತದಲ್ಲ, ಅದನ್ನಾದ್ರೂ ಹಾಕ್ಬೋದು. ಅದನ್ನೂ ಬೇಡ ಅಂದರೆ ಡೇಟ್ಸನ್ನು ಏನು ಮಾಡ್ಬೋದು, ರುಬ್ಬಿ ಪೇಸ್ಟ್ ಥರ ಮಾಡಿನೂ ಹಾಕೋಬೋದು. ಅದು ಇನ್ನೂ ಹೆಲ್ದಿ ಇರ್ತದೆ. ನಿಮಗೆ ಯಾವ್ದು ಇಷ್ಟನ ನೀವು ಅದನ್ನು ಹಾಕ್ರಿ. ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ. ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ ಅಂಥೇಳಿ 3/4 ಬಟ್ಲೆ ಆಗಷ್ಟೇ ಹಾಕಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಕೊಂಡ್ಮೇಲೂ ನಾನಿಲ್ಲಿ ಒಂದು 2 ನಿಮಿಷ ಆಗಷ್ಟೇ ಕುದಿಸ್ಬಿಟ್ಟು ತೊಗೋತೀನಿ ರೀ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಿಗೆ ಏನಾಗಲಿ ರೀ, ಒಂದು ಕುದಿ ಬರಲಿ ರೀ, ಇದು ಅಷ್ಟೇ. ನೋಡಿ, ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿಟ್ಟರು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಈ ರೀತಿ ಚಮಚನ ಕಂಟಿನ್ಯೂ ಆಗಿ ತಿರುಗಿಬಿಟ್ಟನೆ ತೊಗೊರಿ. ನೋಡಿ, ಕುದಿ ಬಂದದ್ರಿ. ನಾನು ಏನು ಮಾಡ್ತೀನಿ, ಚೆನ್ನಾಗಿ ಕುದ್ದೆ ನೋಡಿರಿ. ಕುದ್ದಾದ್ಮೇಲೆ ಗಟ್ಟಿನೂ ಆಗ್ಯದ. ಈಗ ಕರೆಕ್ಟಾಗಿದ್ದು ರೆಡಿ ಆಗಿದ್ರೆ ನಾನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಕಡಾಯಿ ಒಳಗಿಂದ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ನೋಡಿ, ಕಡಾಯಿಯಲ್ಲೇ ಬಿಟ್ಟರೆ ಕಡಾಯಿನೂ ತುಂಬ ದಿಪ್ಪಿರೋದ್ರಿಂದ ಬಿಸಿ ಇರ್ತದೆ, ಬೇಗನೇನು ಆರೋದಿಲ್ಲ. ನಾನು ಇದನ್ನು ಈ ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು 1 ಗಂಟೆ ಫ್ರಿಜ್ನಲ್ಲಿ ಇಡ್ತೀನಿ ರೀ. ಇದನ್ನು ಕೋಲ್ಡನ್ನೇ ಸರ್ವ್ ಮಾಡಬೇಕು. ಫ್ರಿಜ್ನಲ್ಲಿಟ್ಟು ಆಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ಈಗ ಇದನ್ನೇನು ಮಾಡ್ತೀನಿ, ಕೋಲ್ಡ್ ಆಗೋಕೆ ಫ್ರಿಜ್ನಾಗ ಇಡ್ತೀನಿ ರೀ. ಇದನ್ನು ನೋಡಿ, 1 ಅವರ್ ಆಗಿದೆ ರೀ. ನೋಡಿರಿ, ಇದು 1 ಅವರ್ ಆಗ್ಯದ. ಗಟ್ಟಿಯಾಗಿತ್ತು. ಮತ್ತೇನು ಮಾಡಿದ್ದೀನಿ, ನಾನು 1 ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ತಣ್ಣೀರನ್ನು ಅಥವಾ ನಾರ್ಮಲ್ ವಾಟ್ರ್ ಹಾಕ್ಕೊಂಡ್ರೆ ಈ ರೀತಿ ಬಿಡಿ ಬಿಡಿ ಆಗ್ತದೆ ರೀ. ಅದು ನೀರು ಹಾಕ್ಕೊಂಡಿರುವ ಕ್ಲಿಪ್ಪು ಮಿಸ್ ಆಗ್ಯದ ನೋಡಿರಿ. ಈಗ ನೋಡಿ, ಇದನ್ನು ಕೋಲ್ಡ್ ಆಗ್ಯದ. ಇದು ಕೋಲ್ಡ್ ಆದಮೇಲೆ ಇದು ಸಾಬೂದನಿಯನ್ನು ಹಾಕ್ಬೇಕ್ರಿ. ಬಿಸಿ ಇದ್ದಾಗ ಹಾಕಬೇಡ್ರಿ. ನೋಡಿ,
ಈ ರೀತಿ ನೀವು ಏನು ಮಾಡಿರಿ, ಆರದ ಮೇಲೆ ಗಟ್ಟಿ ಆದ್ರೂ ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಅಥವಾ ಇದಕ್ಕೆ ಸೇರಿಸೋ ಮುಂದೆ ನೀವು ಇದನ್ನು ಒಂದ್ಸಲ ತಣ್ಣೀರನ್ನು ಹಾಕಿಬಿಟ್ರೆ ನೋಡಿ ಒಂದಕ್ಕೊಂದು ಕಾಳು ಅಂಟುವುದಿಲ್ಲ, ಬಿಡಿ ಬಿಡಿ ಆಗ್ತಾವೆ ನೋಡ್ರಿ ನಿಮಗೆ. ಆದರೆ ಇದು ಬಿಸಿ ಇರುವಾಗ ಹಾಕಬಾರ್ದು. ಸಾಬೂದಾನಿ ಅದೆಲ್ಲ ಕಂಪ್ಲೀಟಾಗಿ ಕೋಲ್ಡ್ ಆದಮೇಲೆ ಸಾಬೂದಾನಿನ ಹಾಕಬೇಕು. ಈಗ ಹಣ್ಣುಗಳನ್ನ ಹಾಕ್ತೀನಿ ನೋಡಿರಿ. ನಿಮಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕಿರಿ. ಈಗ ಆ್ಯಪಲನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಣ್ಣಿನ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಹಾಕೋಬೋದು. ಸ್ವಲ್ಪ ಕಪ್ಪು ದ್ರಾಕ್ಷಿ ಅಥವಾ ಕರಿ ದ್ರಾಕ್ಷಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಣ್ಣನ್ನು ಹೇಳಿದ್ದೀನಿ, ಹಣ್ಣಿನ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಬೋದು. ಸ್ವಲ್ಪ ಏನು ಮಾಡಿದ್ದೀನಿ, ಹಸಿರು ದ್ರಾಕ್ಷಿಯನ್ನು ಹಾಕಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕಲ್ಲಂಗಡಿಯನ್ನು ಹಾಕಿದ್ದೀನಿ. ಎಲ್ಲ ಸ್ವೀಟ್ ಇರುವಂಥ ಫ್ರೂಟ್ಸನ್ನೇ ಹಾಕಿದ್ದೀನಿ ನಾನು. ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕಿದ್ದೀನಿ. ನೀವು ಈಗ ಸ್ಟ್ರಾಬೆರಿ ಸೀಸನ್ ಇದ್ರೆ ಸ್ಟ್ರಾಬೆರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಚಿಕ್ಕೂ ಹಾಕೋಬೋದು ನೋಡಿರಿ. ಈಗ ಇದೇನಾಗೈತಿ, ಸಬ್ಬಕ್ಕಿಯಿಂದ ಮಾಡಿರೋ ಫ್ರೂಟ್ ಡ್ರಿಂಕ್ ಅಂತಲೂ ಅನ್ಬೋದು, ಫ್ರೂಟ್ ಕಸ್ಟರ್ಡ್ ಅಂತಲೂ ಅನ್ಬೋದು, ರೆಡಿ ಆಗಿದ್ರಿ. ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ ನೋಡಿ. ಈಗಂತೂ ರಂಜಾನ್ ತಿಂಗಳದ್ರಿ, ರೋಜಾ ಮಾಡಿದ್ಮೇಲೆ, ರೋಜಾ ಅಂತೂ ಮಾಡಿರ್ತಾರೆ, ರೋಜಾ ಬಿಟ್ಟ ಮೇಲೂ ಈ ರೀತಿ ನೀವು ಇದನ್ನು ಸ್ವೀಟೂ ಅನ್ಬೋದು, ಡೆಸರ್ಟೂ ಅನ್ಬೋದು, ಈ ರೀತಿನೂ ಸರ್ವ್ ಮಾಡ್ಬೋದು ನೋಡಿರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬಾದಾಮ ಮತ್ತು ಪಿಸ್ತಾನ ಏನು ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಅಂತ ಹೇಳಿ ನಾನು ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕಿದ್ದೀನಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ, ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿಯಿಂದ ಮಾಡಿರುವ ಫ್ರೂಟ್ ಕಸ್ಟರ್ಡು ರೆಡಿ ಆಗಿದ್ರಿ. ತುಂಬ ಟೇಸ್ಟಿಯಾಗಿದ್ರಿ. ನಿಮಗೆ ಯಾವ ಫ್ರೂಟ್ ಇಷ್ಟ ಅದನ್ನೂ ಹಾಕೋಬೋದು. ಆದಷ್ಟು ಇದಕ್ಕೇನು ಮಾಡಿರಿ, ಸ್ವೀಟ್ ಇರೋ ಫ್ರೂಟನ್ನೇ ಹಾಕ್ಬೋದು. ಫ್ರೂಟ್ಸ್ ಕ್ವಾಂಟಿಟಿ ಜಾಸ್ತಿಯನ್ನು ಹಾಕ್ಬೋದು. ಈ ಸಬ್ಬಕ್ಕಿ ಹಾಕಿ ಫ್ರೂಟ್ ಕಸ್ಟರ್ಡ್ ಅಂತೂ ಮಾಡಿರ್ತಾರೆ, ಸಬ್ಬಕ್ಕಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ಇದನ್ನು ನೀವು ಬೇಸಿಗೆ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಎಲ್ಲರಿಗೂ ಇಷ್ಟ ಆಗ್ತದೆ. ಈ ರೀತಿ ಸಾಬೂದಾನಿ ಹಾಕಿ ಫ್ರೂಟ್ ಕಸ್ಟರ್ಡನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್